ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪಿವಿಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿವಿಆರ್ ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಕೈವಾರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಮನೆಗೆ ಬೆಂಕಿ, 25 ಲಕ್ಷ ರುಗಳಿಗೂ ಹೆಚ್ಚು ನಷ್ಟ. ಮಗುವಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆರಳಿದ ಸಂದರ್ಭದಲ್ಲಿ ಮನೆಯಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಸುಮಾರು 25 ಲಕ್ಷ ರುಗಳಿಗೂ ಹೆಚ್ಚು ವಸ್ತುಗಳು ಸುಟ್ಟು ಹೋಗಿ ನಷ್ಟ ಉಂಟಾಗಿರುವ ಘಟನೆ ಮಂಗಳವಾರ ರಾತ್ರಿ ಕೈವಾರ ಗ್ರಾಮದಲ್ಲಿ ನಡೆದಿದ್ದು, ಗುರುವಾರ ಅನಾಹುತ ಬಗ್ಗೆ ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿಗಳು ಬೆಂಕಿಯ ಅನಾಹುತದ ಬಗ್ಗೆ ಪ್ರಮಾಣ ಪತ್ರ ಸಹ ನೀಡಿದ್ದಾರೆ. ತಾಲೂಕಿನ ಕೈವಾರ ಗ್ರಾಮದ ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಮಂಜುನಾಥ್ ಮತ್ತು ಮ್ಯೂಸಿಕ್ ಟೀಚರ್ ಆಗಿರುವ ಲಾವಣ್ಯರವರ ಮನೆಯಲ್ಲಿ ಈ ಅವಘಡ ಸಂಭವಿಸಿದೆ. ಮಂಜುನಾಥ್ ಮತ್ತು ಲಾವಣ್ಯ ದಂಪತಿಯ 14 ವರ್ಷದ ಮಗಳಾದ ಇಂಚರ ಕೈವಾರದ ಬೈರೇಶ್ವರ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇಂಚರಾಗೆ ನಿಮೋನಿಯಾ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ MUG ಆಸ್ಪತ್ರೆಗೆ ಮಂಗಳವಾರ ಒಳರೋಗಿಯಾಗಿ ದಾಖಲು ಮಾಡಿದ್ದರು. ಮಗುವಿನ ಆರೈಕೆಗಾಗಿ ದಂಪತಿ ಮನೆಗೆ ಬೀಗ ಹಾಕಿಕೊಂಡು ಆಸ್ಪತ್ರೆಗೆ ಹೋಗಿದ್ದ ರಾತ್ರಿ ಈ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿರುವ ಬಹುತೇಕ ಎಲ್ಲ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಗ್ರಾಮದ ಮನೆಯ ಸಮೀಪದಲ್ಲಿ ಬೇರೆ ಮನೆಗಳು ಇಲ್ಲದ ಪರಿಣಾಮ, ರಾತ್ರಿ ವೇಳೆಯಲ್ಲಿ ಯಾರೂ ಆ ಸಂದರ್ಭದಲ್ಲಿ ಓಡಾಡದ ಪರಿಣಾಮ ಹಾಗೂ RCB ಕ್ರಿಕೆಟ್ ಪಂದ್ಯ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮದಲ್ಲಿದ್ದರಿಂದ ಯಾರಿಗೂ ಮನೆಯಿಂದ ಬಂದ ಶಬ್ದ ಸಹ ಕೇಳಿಸದ ಹಿನ್ನೆಲೆಯಲ್ಲಿ ಹಾಗೂ ಮನೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ಬಂದ್ ಮಾಡಿರುವ ಪರಿಣಾಮ ಬೆಂಕಿ ಇಡೀ ಮನೆಗೆ ಆವರಿಸಿ ಮನೆಯಲ್ಲಿದ್ದ ಬಹುತೇಕ ಎಲ್ಲ ವಸ್ತುಗಳು ಬೆಳಕು ಹರಿಯುವಷ್ಟರಲ್ಲಿ ಸುಟ್ಟು ಬೂದಿಯಾದ ಪರಿಣಾಮ ಹೊರಕ್ಕೆ ಅವಘಡದ ಸುಳಿವೇ ಸಿಕ್ಕಿಲ್ಲ. ಬುಧವಾರ ಮಂಜುನಾಥ್ ದಂಪತಿ ಹೊಸಕೋಟೆ ಆಸ್ಪತ್ರೆಯಿಂದ ಕೈವಾರ ಮನೆಗೆ ವಾಪಸ್ ಬಂದು ಮನೆಯ ಬೀಗ ತೆರೆದಾಗಲೇ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಅವಘಡ ಸಂಭವಿಸಿರುವುದು ಗೊತ್ತಾಗಿದೆ. ದಂಪತಿ ಹೊಸ ಕಾರು ಬುಕ್ ಮಾಡಿದ್ದು, ಹೊಸ ಕಾರಿಗಾಗಿ ಮನೆಯ ಕಬೋರ್ಡ್ನಲ್ಲಿ ಇಟ್ಟಿದ್ದ ಸುಮಾರು 10 ಲಕ್ಷ ರುಗಳ ನಗದು ಹಣ ಸಂಪೂರ್ಣ ಸುಟ್ಟು ಬೂದಿಯಾಗಿದ್ದರೆ, ಇಡೀ ಕಬೋರ್ಡ್ನಲ್ಲಿದ್ದ ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಸೇರಿದಂತೆ ಮತ್ತಿತರ ಬಟ್ಟೆಗಳು ಮತ್ತಿತರ ಮನೆಯ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿವೆ. ಇದರ ಜೊತೆಗೆ ಮನೆಯ ಗೃಹೋಪಯೋಗಿ ವಸ್ತುಗಳಾದ AC, ಕಂಪ್ಯೂಟರ್, ಲ್ಯಾಪ್ಟಾಪ್, ಫ್ಯಾನುಗಳು, ಏರ್ ಕೂಲರ್, ಕುರ್ಚಿಗಳು, TV, ರೆಫ್ರಿಜರೇಟರ್, ವಾಟರ್ ಫಿಲ್ಟರ್, ವಾಟರ್ ಗೀಸರ್, ಎಲೆಕ್ಟ್ರಿಕ್ ಮ್ಯೂಸಿಕ್ ಕೀಬೋರ್ಡ್, ಸೋಫಾ ಸೆಟ್ ಸೇರಿದಂತೆ ಮನೆಗೆ ಅಳವಡಿಸಿರುವ ಸಂಪೂರ್ಣ ಎಲೆಕ್ಟ್ರಿಕ್ ವೈರಿಂಗ್ ಸೇರಿದಂತೆ ಇತರೆ ಕಾಟನ್ ಬಟ್ಟೆ, ಮನೆಯ ದಿನಸಿ ಸೇರಿದಂತೆ ಇತರ ಸಾಮಗ್ರಿಗಳೆಲ್ಲ ಸುಟ್ಟು ಭಸ್ಮವಾಗಿಲ್ಲದೆ ಇಡೀ ಮನೆ ಬೆಂಕಿಯಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಇನ್ನು ಮನೆಯ ಮಾಲೀಕರಾದ MS ಲಾವಣ್ಯ ನೀಡಿದ ದೂರಿನ ಮೇಲೆ ಜೂನ್ 5ರಂದು ಗುರುವಾರದಂದು ಚಿಂತಾಮಣಿಯ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ರವರ ತಂಡ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ವರದಿಯನ್ನು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ಅಗ್ನಿ ಅನಾಹುತದ ಬಗ್ಗೆ, ಸುಟ್ಟು ಹೋಗಿರುವ ವಸ್ತುಗಳ ಬಗ್ಗೆ ಪ್ರಮಾಣ ಪತ್ರವನ್ನು ಸಹ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಸಹ ಅವರು ದೂರು ಸಹ ಸಲ್ಲಿಸಿದ್ದಾರೆ.
ನಮ್ಮ ಮಗುಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನಾವು ನಿನ್ನೆ ಆ ಮಗುಗೆ ಹಾಸ್ಪಿಟ್ಲಲ್ಲಿ ತೋರಿಸೋಕೆ ಹೋದ್ವಿ. ಡಾಕ್ಟ್ರಲ್ಲೇ ಅಡ್ಮಿಟ್ ಮಾಡಬೇಕು ಅನ್ನೋದಕ್ಕೆ ನಾವು ರಾತ್ರಿ ಹಾಸ್ಪಿಟ್ಲಲ್ಲೇ ಉಳ್ಕೊಂಡ್ವಿ. ಆದರೆ ನಿನ್ನೆ ರಾತ್ರಿ ನಾವು ಯಾರು ಮನೇಲಿರಲಿಲ್ಲ. ಮನೆಯಲ್ಲಿ AC ಎಲ್ಲ ಬ್ಲಾಸ್ಟ್ ಆಗಿಬಿಟ್ಟು ಫುಲ್ಲು ಮನೆಯೆಲ್ಲನೂ ಸುಟ್ಟೋಗಿ, ಮನೆಯಲ್ಲಿರೋ AC ಬ್ಲಾಸ್ಟ್ ಆಗಿ ಮನೆಯಲ್ಲಿರೋ ವಸ್ತುಗಳೆಲ್ಲ ಸುಟ್ಟೋಗಿ ಏನು ಕೆಲಸಕ್ಕೆ ಬಾರದೆ ಆಗೋಗಿದೆ. ಮನೆಯೆಲ್ಲ ಸುಟ್ಟು ಕರ್ಕಲಾಗೋಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ನಮಗೆ ದಿಕ್ಕೇ ತೋರಿಸ್ತಾ ಇಲ್ಲ ಏನು ಮಾಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಿರೋರಾಗಿದ್ದು ನಮಗೆ ದಯವಿಟ್ಟು ಏನಾದರೂ ಪರಿಹಾರ ಮಾಡಿಕೊಡ್ಬೇಕಾಗಿತ್ತು. ಕೋಲಾರ ಕಚೇರಿ ಕೆಲಸ ಮಾಡ್ತಿದ್ದೆ. ಕೈವಾರದಲ್ಲಿ ರಾತ್ರಿ ಮೊದಲು ಹುಷಾರಿಲ್ಲ ಅಂತ ನಾವು ಹಾಸ್ಪಿಟ್ಲ್ ಹೋಗಿದ್ದೆ. ಫ್ಯಾಮಿಲಿ ಯಾರೂ ಇರಲಿಲ್ಲ. ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿಬಿಟ್ಟು ಮನೇಲಿ AC ಬ್ಲಾಸ್ಟ್ ಆಗಿ ಎಲ್ಲ ಒಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಅದಕ್ಕೆ ಪರಿಹಾರ ಬೇಕೋ ನಾವು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ.